ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಲಿಲ್ಲಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಲಿಲ್ಲಿ ತುಂಬ ಕರುಣಾಳು ಮತ್ತು ಉದಾರ ಹುಡುಗಿಯಾಗಿದ್ದು, ಯಾವಾಗಲೂ ಅಗತ್ಯವಿರುವ ಜನರಿಗೆ ಸಹಾಯ ಮಾಡುತ್ತಾಳೆ. ಅವಳು ತನ್ನ ರೈತ ಪೋಷಕರೊಂದಿಗೆ ವಾಸಿಸುತ್ತಿದ್ದಳು ಮತ್ತು ಅವರು ಒಂದು ಸಣ್ಣ ಜಮೀನನ್ನು ಹೊಂದಿದ್ದರು. ಅಲ್ಲಿ ಅವರು ಬೆಳೆಗಳನ್ನು ಬೆಳೆಸಿದರು. ಒಂದು ದಿನ ಲಿಲ್ಲಿ ಮೈದಾನದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಗಾಯಗೊಂಡ ಹಕ್ಕಿ ನೆಲದ ಮೇಲೆ ಬಿದ್ದಿರುವುದನ್ನು ಅವಳು ನೋಡಿದಳು. ತಕ್ಷಣ ಹಕ್ಕಿಯನ್ನು ಎತ್ತಿಕೊಂಡು ಮನೆಗೆ ಕರೆದುಕೊಂಡು ಹೋದಳು. ಅವಳು ಆ ಪಕ್ಷಿಯನ್ನು ಗುಣಪಡಿಸಿ ಮತ್ತೆ ಕಾಡಿಗೆ ಬಿಟ್ಟಳು. ಮರುದಿನ ಹಕ್ಕಿ ಹಿಂದಿರುಗಿತು ಮತ್ತು ಲಿಲ್ಲಿ ತನ್ನ ದಯೆಗೆ ಧನ್ಯವಾದ ಹೇಳಿತು. ಹಕ್ಕಿ ಲಿಲ್ಲಿಗೆ ಹೇಳಿತು, ನಾನು ಮಾಂತ್ರಿಕ ಹಕ್ಕಿ, ನಿಮ್ಮ ದಯೆಗೆ ನಾನು ನಿಮಗೆ ಪ್ರತಿಫಲವನ್ನು ನೀಡಲು ಬಯಸುತ್ತೇನೆ. ಲಿಲ್ಲಿಯ ಮನಸ್ಸಿನಲ್ಲಿ ದುರಾಸೆ ಜಾಗೃತವಾಯಿತು ಮತ್ತು ಲಿಲ್ಲಿ ಅದನ್ನು ಮುಟ್ಟಿದ ತಕ್ಷಣ ಚಿನ್ನವಾಗಿ ಪರಿವರ್ತಿಸುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಹಕ್ಕಿ ತನ್ನ ಆಸೆಯನ್ನು ಪೂರೈಸಿತು ಮತ್ತು ಅದು ಮುಟ್ಟಿದ ಎಲ್ಲವೂ ಚಿನ್ನವಾಗಲು ಪ್ರಾರಂಭಿಸಿತು. ಆರಂಭದಲ್ಲಿ ಲಿಲ್ಲಿ ತುಂಬ ಸಂತೋಷದಿಂದ ತನ್ನ ಸುತ್ತಲಿನ ಎಲ್ಲವನ್ನೂ ಸ್ಪರ್ಶಿಸಲು ಪ್ರಾರಂಭಿಸಿದಳು. ಆದರೆ ಶೀಘ್ರದಲ್ಲೇ ಅವಳು ತಪ್ಪು ಮಾಡಿದ್ದಾಳೆಂದು ಅವಳು ಅರಿತುಕೊಂಡಳು. ಒಂದು ದಿನ ಲಿಲ್ಲಿ ತನ್ನ ಕಿರಿಯ ಸಹೋದರನೊಂದಿಗೆ ಆಟವಾಡುತ್ತಿದ್ದಾಗ ಅವನು ಅವಳನ್ನು ಮುಟ್ಟಿದಳು ಮತ್ತು ಅವನನ್ನು ಚಿನ್ನವನ್ನಾಗಿ ಮಾಡಿದಳು. ಇದನ್ನು ನೋಡಿದ ಆಕೆಗೆ ತುಂಬ ದುಃಖವಾಯಿತು ಮತ್ತು ದುರಾಶೆಯಿಂದ ಅವಳು ತಪ್ಪು ಆಸೆಯನ್ನು ಕೇಳಿದ್ದಾಳೆಂದು ಅರಿತುಕೊಂಡಳು. ಅವಳು ತನ್ನ ತಪ್ಪನ್ನು ಅರಿತು ತನ್ನ ಆಸೆಯನ್ನು ಹಿಂದಿರುಗಿಸುವಂತೆ ಪಕ್ಷಿಯನ್ನು ಕೇಳಿದಳು. ಹಕ್ಕಿ ಅವಳ ಮುಂದೆ ಕಾಣಿಸಿಕೊಂಡಿತು ಮತ್ತು ಲಿಲ್ಲಿ, ನೀವು ಅಮೂಲ್ಯವಾದ ಪಾಠವನ್ನು ಕಲಿತಿದ್ದೀರಿ. ಉದಾರತೆ ಅತ್ಯಮೂಲ್ಯ ಕೊಡುಗೆಯಾಗಿದೆ. ಇದನ್ನು ಚಿನ್ನದಿಂದ ಕೇಳಲಾಗುವುದಿಲ್ಲ ಅಥವಾ ಖರೀದಿಸಲಾಗುವುದಿಲ್ಲ. ನಿಮ್ಮ ಸುತ್ತಲಿನ ಪ್ರೀತಿ ಮತ್ತು ಸಂತೋಷದಲ್ಲಿ ನಿಜವಾದ ಸಂಪತ್ತು ಅಡಗಿದೆ ಎಂಬುದನ್ನು ನೆನಪಿಡಿ. ಆ ದಿನದಿಂದ ಲಿಲ್ಲಿ ತನ್ನ ಕುಟುಂಬದೊಂದಿಗೆ ಸಂತೋಷ ಮತ್ತು ಸಂತೃಪ್ತ ಜೀವನವನ್ನು ನಡೆಸಲು ಪ್ರಾರಂಭಿಸಿದಳು. ಅವಳು ಯಾವಾಗಲೂ ತನ್ನ ಕಲಿಕೆಯನ್ನು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಿದ್ದಳು. ಅವಳು ಯಾರಿಗೂ ಹಾನಿ ಮಾಡಲು ಏನನ್ನೂ ಮಾಡಲಿಲ್ಲ. ಈ ಕಥೆಯ ನೈತಿಕತೆ. ಈ ಸಣ್ಣ ನೈತಿಕ ಕಥೆಗಳ ತತ್ವವೆಂದರೆ, ನಿಜವಾದ ಸಂಪತ್ತು ದಯೆ ಮತ್ತು ಪ್ರೀತಿಯಲ್ಲಿದೆ ಮತ್ತು ಭೌತಿಕ ವಸ್ತುಗಳು ಎಂದಿಗೂ ಸಂತೋಷವನ್ನು ತರುವುದಿಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.